ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಹೇಶ್ವರಿ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ಇದು ಯುಗಾದಿ ಹಬ್ಬದ ಲಾಗು. ವಿಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಯುಗಾದಿ. ವರ್ಷದ ಮೊದಲನೇ ಹಬ್ಬ ಇದು. ನಮ್ಗೆ ಹೊಸ ವರ್ಷ ಆರಂಭ ಅಂತಲೇ ಹೇಳ್ಬೋದು. ಇದು ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲನೇ ದಿನ ಯುಗಾದಿ ಹಬ್ಬ ಆಚರಿಸ್ತೀವಿ. ಯುಗಾದಿ ಅಂದರೆ ಯುಗದ ಆರಂಭ. ಯುಗಾದಿಲಿ ಮೇನು ಬೇವು ಬೆಲ್ಲ ನಮ್ಮ ಜೀವನದಲ್ಲಿ ಸುಖ ದುಃಖ ಎರಡನ್ನೂ ಸಮನಾಗಿ ಸ್ವೀಕರಿಸೋಣ. ನಾವು ಯುಗಾದಿ ಹಬ್ಬ ಮಾಡೋಕ್ಕೆ ಅಂತ ಬೆಂಗಳೂರಿಂದ ಎಲ್ಲರೂ ಊರಿಗೆ ಬಂದು, ಮಕ್ಕಳಿಗೆಲ್ಲ ಈ ಸಲ ಎಕ್ಸಾಮ್ ಇದ್ರಿಂದ ಎಕ್ಸಾಮ್ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಅಕ್ಕೋರೆಲ್ಲ ವೆಡ್ನೆಸ್ಡೇ ಬಂದು, ಇನ್ನು ಥರ್ಸ್ಡೇ ಹಬ್ಬ ಇದ್ದಿದ್ದಲ್ವ, ವೆಡ್ನೆಸ್ಡೇ ಸಂಜೆ ಆಗೋಯ್ತು ನಾವು ಬರೋದೇ. ಇನ್ನು ಥರ್ಸ್ಡೇ ಬೆಳಗ್ಗೆ ಬೇಗ ಇದ್ದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಬಣ್ಣ ಹಾಕಿ ನೀರಲ್ಲೆಲ್ಲ ಕಾಯಿಸಿ ಸ್ನಾನ ಮಾಡಿಕೊಂಡು ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ದೇವ್ರಿಗೆಲ್ಲ ರೆಡಿ ಮಾಡ್ತಾಯಿದ್ದೋ. ನಮ್ಮ ಅಕ್ಕ ದೇವ್ರ ಫೋಟೋ ಎಲ್ಲ ಒರೆಸಿ ಅದಕ್ಕೆಲ್ಲ ನಾಮ ಹಾಕಿ ರೆಡಿ ಮಾಡ್ತಾಯಿದ್ರು. ನಾನು ಆಚೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಅದಕ್ಕೆಲ್ಲ ನೀರಿಟ್ಕೊಂಬಂದೆ, ಕಳಸೋ ಚಮ್ಗೆಲ್ಲ. ಆಮೇಲೆ ಇಬ್ಬರು ಕೂತ್ಕೊಂಡು ಅದೆಲ್ಲನೂ ಒರೆಸಿ ಬತ್ತಿ ಹಾಕಿ ನಾಮ ಇತ್ತು. ಆಮೇಲೆ ಫೋಟೋಗೆಲ್ಲ ಹೂವು ಹಾಕಿ ನಮ್ಮ ಮನೆಯವರೆಲ್ಲ ತೋರಣ ಹಾಕ್ತಿದ್ರು, ನಮ್ಮ ಅಪ್ಪವರೆಲ್ಲ. ಅದೆಲ್ಲ ಪೂಜೆ ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ಅಡುಗೆ ಮಾಡಿಬಿಡೋಣ ಅಂತ ಒಬ್ಬಿಟ್ಟಿಗೆಲ್ಲ ಕಾಳೆಲ್ಲ ಬೇಯಕ್ಕೆ ಪಲ್ಯಕ್ಕೆ ಬೀನಿಸ್ ಎಲ್ಲ ಕಟ್ ಮಾಡಿಕೊಂಡು ಅಡುಗೆ ಎಲ್ಲ ರೆಡಿ ಮಾಡ್ದೋ. ನಾವು ಪುಳಿಯೋಗರೆ ಮಾಡ್ತಿದ್ದೋ. ಪುಳಿಯೋಗರೆ, ಒಬ್ಬಟ್ಟು ಸಾಂಬಾರು ಮತ್ತು ಬೀನಿಸ್ ಪಲ್ಯ, ಆಲೂಗೆಡ್ಡೆ ಪಲ್ಯ ಎಲ್ಲ ರೆಡಿ ಮಾಡಿ ನೆಕ್ಸ್ಟ್ ಒಳಗುಣಿಲೆ ನಾವು ಯಾವಾಗಲೂ ಪ್ರತಿ ಸಲನೂ ಒಬ್ಬಟ್ಟನ್ನ ಕಾಲು ಆಡಿಸೋದು, ಮಿಕ್ಸಿಲಿ ಆಡಿಸಲ್ಲ ಊರಿಗೆ ಬಂದರೆ ನಾವು. ಅದಕ್ಕೆ ನಾನು ನಮ್ಮ ಅಕ್ಕ ಇಬ್ಬರು ಒಳಗುಣಿಲೆ ಒಬ್ಬಟ್ಟಲ್ಲಿಗೆ ಕಾಳೆಲ್ಲ ಆಡಿಸ್ಕೊಂಡು ಇಬ್ಬರೂ. ನೆಕ್ಸ್ಟು ಒಬ್ಬಟ್ಟೆಲ್ಲ ಆಡಿಸಾದ್ಮೇಲೆ ಒಲೆ ಮೇಲೆ, ಗ್ಯಾಸ್ ಇಲ್ವಲ್ಲ ಇವಾಗ, ಅದಕ್ಕೆ ಒಲೆ ಮೇಲೆ ತಟ್ಟೋಣ ಅಂದ್ಬಿಟ್ಟು ಒಬ್ಬಟ್ಟು ನಮ್ಮದು ಧರ್ಮಸ್ಥಳ ಸಂಘದ ಒಂದು ಒಲೆ ಇತ್ತು. ಸೊ ಅದರಲ್ಲೇ ತಟ್ಟಿದ್ರಾಯ್ತು ಅಂದ್ಬಿಟ್ಟು ಇಬ್ಬರು ಒಲೆ ಮುಂದೆ ಕೂತ್ಕೊಂಡು ನಾನು ತಟ್ಟಿದೆ, ನಮ್ಮ ಅಕ್ಕ ಬೇಯಿಸಿದ್ರು ಒಲೆಯಲ್ಲೇ. ಒಬ್ಬಟ್ಟೆಲ್ಲ ತಟ್ಟೆ ಅಡುಗೆ ಎಲ್ಲ ಆಯಿತು. ಇನ್ನು ಮಕ್ಕಳಿಗೆ ಇವತ್ತು ಯುಗಾದಿ ಹಬ್ಬ ಅಲ್ವಾ, ಸೊ ಅದಕ್ಕೆ ಎಲ್ಲರಿಗೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅವ್ರನ್ನೆಲ್ಲ ರೆಡಿ ಮಾಡಿಕೊಂಡು ನಾವೆಲ್ಲ ರೆಡಿ ಆಗಿ ದೇವಸ್ಥಾನಕ್ಕೆ ಹೊರಟು. ನಮ್ಮ ಊರೊಳಗಡೆ ಇರೋ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಬಂದ್ಮೇಲೆ ಮನೇಲೆಲ್ಲ ಎಡೆ ಇಕ್ಕಿ ಪೂಜೆ ಆದಮೇಲೆ ಒಳಗಡೆ ಇರಬಾರ್ದು ಅಂತ ಎಲ್ಲ ಸ್ವಲ್ಪ ಹೊತ್ತು ಆಚೆ ಕಡೆ ಕೂತ್ಕೊಂಡು, ಇನ್ನು ಆಚೆ ಕೂತಿದ್ರೆ ನನ್ನ ಮಕ್ಕಳು ಹೊಟ್ಟೆ ಹಸಿ ಅಂತಾರು. ಸೊ ಒಳಗಡೆಗೆ ಹೋಗಿ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿ ಎಡೆದೆಲ್ಲನೂ ಸ್ವಲ್ಪ ಎತ್ತಿ ಹಂಚಿನ ಮೇಲೆ ಇಟ್ಟು ಎತ್ತಿಟ್ಟಾದ್ಮೇಲೆ ನೆಕ್ಸ್ಟ್ ಮನೆಯವ್ರಿಗೆಲ್ಲ ಊಟ ಬಡಿಸಿ ಇರೋದು ಊಟ ಆಯಿತು. ಅವ್ರದ್ದೆಲ್ಲ ಊಟ ಆದಮೇಲೆ ನಾವಿಬ್ಬರು ಕೂತ್ಕೊಂಡು ಊಟ ಮಾಡ್ದೋ. ನಮ್ಮದೆಲ್ಲ ಊಟ ಆಯಿತು. ಸ್ವಲ್ಪ ಹೊತ್ತು ಹೊಲ್ದ ಹತ್ರ ತಿರ್ಗಾಡ್ಕೊ ಬರೋಣ ಅಂತ ಹೋದೋ ನಾವು ಮತ್ತು ನಮ್ಮ ಮಾರ್ಗಿತ್ತಿರೋ. ಅಲ್ಲಿ ಹೊಲ್ತಾವು ರೀಲ್ಸ್ ಮಾಡಿಕೊಂಡು ಫೋಟೋ ಎಲ್ಲ ಬಂದ್ಬಿಟ್ಟು ಇವತ್ತು ಯುಗಾದಿ ಹಬ್ಬ ಅಲ್ವಾ, ಚೌಕಾಬಾರ ಆಡೋಣ ಯುಗಾದಿ ಹಬ್ಬದ ಪ್ರಯುಕ್ತ ಅಂತ ಸ್ವಲ್ಪ ಹೊತ್ತು ಮನೇಲಿ ಚೌಕಾಬಾರ ಆಡಿಬಿಟ್ಟು ಸಂಜೆ ನಮ್ಮ ಅಪ್ಪರು ರಂಗದ ಕಲ್ಲಿಗೆ ಒಂಬಾಳೆ ಕಟ್ತಾರೆ ಯುಗಾದಿ ಹಬ್ಬದ ಸಂಜೆ ನೈಟು. ಸೊ ನಾವು ಇನ್ನು ಹೋಗ್ಬೇಕಾಯ್ತಲ್ಲ ಅಂದ್ಬಿಟ್ಟು ಎಲ್ಲ ಚೌಕಾಬಾರ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಇನ್ನು ದೇವಸ್ಥಾನದ ಹತ್ರಕ್ಕೆ ಹೋದೋ.
ಕಟ್ಟಾದ್ಮೇಲೆ ಎಲ್ಲ ರಂಗ ಕುಣಿತಾಯಿದ್ರು ಹುಡುಗರೆಲ್ಲವ. ಸ್ವಲ್ಪ ಹೊತ್ತು ರಂಗ ನೋಡಿಕೊಂಡು ನಾವು ಇನ್ನು ಮನೆಗೆ ಬಂದು ಮಕ್ಕಳೆಲ್ಲ ಬೆಳಗ್ಗೆಯಿಂದ ಮಲಗಿರಲಿಲ್ಲ. ಸೊ ಅವರು ಮಲ್ಕೊಬಿಟ್ರು. ಅವ್ರನ್ನ ಎತ್ಕೊಂಡು ಕೂತ್ಕೊಂಡು ನೋಡೋಕ್ಕಾಗಲ್ಲ ಅಂತ ಇನ್ನು ನಾವು ಮನೆಗೆ ಬಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ವಿಡಿಯೋನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಯುಗಾದಿ ಹಬ್ಬದ ಬೆಳಗ್ಗೆಗೆ ಹೊಸ್ದೊಡ್ಕು ನಾವು ಹೊಸ್ದೊಡ್ಕೆ ನಮ್ಮ ಬೆಳಗ್ಗೆನೆ ತಿಂಡಿಗೆ ಮಟನ್ ಬಿರಿಯಾನಿ ಮಾಡೋಣ ಅಂತ ನಮ್ಮ ಅವ್ವನಿಗೂ ಬಿರಿಯಾನಿ ಇಷ್ಟ. ಇನ್ನು ನಮ್ಮ ಅವ್ವಂಗೆ ಮಾಡ್ಕೊಳಕ್ಕೆ ಬರಲ್ಲ ಅಂತ ನಾವು ಬಂದಾಗಲೇ ಬಿರಿಯಾನಿ ಎಲ್ಲ ಮಾಡಿಸೋದು. ಸೊ ಅದಕ್ಕೆ ಬೆಳಗ್ಗೆನೆ ತಿಂಡಿಗೆ ಬಿರಿಯಾನಿ ಮಾಡೋಣ ಅಂತ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಪ್ರಿಪೇರ್ ಮಾಡ್ಕೊತಾಯಿದ್ದೋ. ಹಂಗೆ ಒಂದು ಸೈಡಿಗೆ ಬಿರಿಯಾನಿಗೆ ಮತ್ತು ಹಂಗೆ ಮಟನ್ ಸಾಂಬಾರಿಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಬಿರಿಯಾನಿನ ಗ್ಯಾಸ್ ಮೇಲೆ ಮಾಡ್ದೋ. ಇನ್ನು ನೆಕ್ಸ್ಟು ಹಂಗೇ ಒಲೆ ಮೇಲೆ ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಮಟನ್ ಸಾಂಬಾರು ಮಾಡಿ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡ್ದೋ. ನೆಕ್ಸ್ಟ್ ಎಲ್ಲ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹೊಲ್ತಕ್ಕೆ ಹೋಗೋಣ ಅಂತ ಹೊಲ್ತಕ್ಕೆ ಹೋಗಿ ನಮ್ಮ ಕಾಯಿ ತಗೋಬೇಕಾಯ್ತು ಬೆಂಗಳೂರಿಗೆ. ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಕಾಯಿ ಬೇಕಾಯಿತು ಬೆಂಗಳೂರಿಗೆ. ಹಂಗೆ ನಮ್ಮಪ್ಪ ಕಾಯಿ ಕೆಡಿಸ್ಕೊಡ್ತು. ಹಂಗೆ ಎಲ್ಲರೂ ಎಳ್ನೀರು ಕುಡ್ಕೊಂಡು ನಾವು ಬೆಂಗಳೂರಿಗೆ ಕಾಯೆಲ್ಲ ಹೊತ್ಕೊಬಂದು ಅಲ್ಲೊಂದು ಎಳ್ನೀರು ಕಾಯಿ ಎಲ್ಲ ಚೀಲಕ್ಕೆ ತುಂಬಿಕೊಂಡು ರೆಡಿ ಮಾಡಿಕೊಂಡು ಇನ್ನು ಹಬ್ಬ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟು. ಇನ್ನು ಎಕ್ಸಾಮ್ ಮುಗ್ದಿರಲಿಲ್ಲ ಮಕ್ಕಳಿಗೆ. ಸೊ ಅದಕ್ಕೆ ನಾವು ಇನ್ನು ಹೊರಟು ರಜಕ್ಕೆ ಬಂದ್ರಾಯ್ತು ಅಂತ. ಎಕ್ಸಾಮ್ ಮುಗಿದ್ಮೇಲೆ ರಜಕ್ಕೆ ಬಂದ್ರಾಯ್ತು ಅಂತ ನಾವು ಹೊರಟು. ನಮ್ಮ ಅವ್ವ ನಮ್ಮ ಅಪ್ಪರೆಲ್ಲ ಅವ್ರು ಅಳ್ತಾಯಿದ್ರು. ಆಲೆ ಮಕ್ಕಳೆಲ್ಲ ನಾನು 3 ದಿವಸದಿಂದ ಇದ್ದಿದ್ದಕ್ಕೆ ಅವ್ರಿಗೂ ಬೇಜಾರಾಯ್ತಾಯಿತ್ತು ಕಳಿಸ್ತಿರ್ಬೇಕಾದ್ರೆ. ಇನ್ನೆಲ್ಲ ಅವ್ರಿಗೆಲ್ಲ ಬಾಯ್ ಮಾಡಿ ಇನ್ನು ನಾವು ಹೊರಟು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.